ಪ್ರಧಾನಿ ವಿರುದ್ಧ ಗುಡುಗುತ್ತಿರುವಂತಹ ಕಾಂಗ್ರೆಸ್ಗೆ ಶೋಭಾ ಕರಂದ್ಲಾಜೆ ಅವರು ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಆಕ್ರೋಶಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇವತ್ತು ಕಿಡಿಕಾರಿದ್ರು. ಪಾಲ್ಮ್ ಆಯಿಲ್ ಇಂಡೋನೇಷ್ಯಾದಿಂದ ಖರೀದಿ ಮಾಡ್ತೀವಿ. ನಾವು 70% ಎಣ್ಣೆಯನ್ನು ನಾವು ಹೊರಗಿನಿಂದಲೇ ಖರೀದಿ ಮಾಡ್ತೀವಿ. ಜಗತ್ತಲ್ಲಿ ಯುದ್ಧ ನಡೀತಾ ಇದೆ, ಚಿನ್ನದ ಬೆಲೆ ಹೆಚ್ಚಳ ಆಗಿದೆ. ಆಯಾ ದೇಶ ಅದರ GDP ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಚಿನ್ನಕ್ಕೆ ಯಾರು ಮುಗಿ ಬೀಳಬಾರ್ದು. ಅನಿಲ ಕಡಿಮೆ ಬಳಕೆ ಮಾಡಬೇಕು, ಮಿತವಾಗಿ ಬಳಕೆ ಮಾಡಿ ಅಂತ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ದಾರೆ ಅಂತ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದನ್ನ ಬ್ಲೆಂಡ್ ಮಾಡಿ ಇವತ್ತು ಖಾದ್ಯ ತೈಲವಾಗಿ ದೇಶದ ಪ್ರಧಾನಿ ಕಳೆದ 10 ವರ್ಷಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾ ಬಂದಿದ್ದಾರೆ. ಕೋವಿಡ್ನ ಯೋಗವನ್ನ ಮಾಡಿ ಹೇಳಿದ್ರು, ಯೋಗವನ್ನ ಇಂಟರ್ನ್ಯಾಷನಲ್ ಡೇ ಮಾಡಿದ್ರು. ಇವತ್ತು ಯೋಗ ಸೆಂಟರ್ನ ಮುಂದೆ ನಾವು ನಿಂತಿದ್ದೀವಿ. ಪ್ರಧಾನಿ ಕಳೆದ 2-3 ವರ್ಷದಿಂದ ನಿರಂತರವಾಗಿ ಎಣ್ಣೆ ಬಳಕೆಯನ್ನ, ಖಾದ್ಯ ತೈಲವನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಆತ್ಮನಿರ್ಭರ ಇಲ್ಲ. ಖಾದ್ಯ ತೈಲದ 70% ನಾವು ಹೊರದೇಶದಿಂದ ತರಿಸ್ಕೊಂತೀವಿ. ನಾನು ಕೃಷಿ ಮಂತ್ರಿ ಆಗಿದ್ದೆ, ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇವತ್ತು ಪಾಮೋಲಿನ್ ಅನ್ನ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ತರಿಸಿ ಅದನ್ನ ಬ್ಲೆಂಡ್ ಮಾಡಿ ಇವತ್ತು ಖಾದ್ಯ ತೈಲವಾಗಿ ನಾವು ಬಳಕೆ ಮಾಡ್ತೀವಿ. ತೈಲ ಒಂದು ನಮ್ಗೆ ವಿದೇಶಿ ವಿನಿಮಯ ಕಡಿಮೆ ಬಳಕೆ ಆದ್ರೆ ಉಳಿಕೆ ಆಗುತ್ತೆ. ಎರಡನೇದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ತೈಲವನ್ನ ಕಡಿಮೆ ಮಾಡುವಂತದ್ದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಹಾಗೇನೆ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ 2 ಕಾರಣಕ್ಕೆ ಉಪಯೋಗ ಆಗುತ್ತೆ. ಒಂದು ನಮ್ಮ ವಾಹನಗಳಿಗೆ, ಎರಡನೇದು ನಮ್ಮ ಫರ್ಟಿಲೈಸರ್ಗಳಿಗೆ, ರಸಗೊಬ್ಬರಗಳಿಗೆ. ಇದು 2 ಕೂಡ ಇವತ್ತು ಕಡಿಮೆ ಬಳಕೆ ಆದ್ರೆ ನಮ್ಮ ವಿದೇಶಿ ವಿನಿಮಯ ಉಳಿಸಬಹುದು. ಅದರ ಜೊತೆಗೆ ನಾವು ಇದರಲ್ಲಿ ಕೂಡ ಆತ್ಮನಿರ್ಭರ ಇಲ್ಲ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಲ್ಲಿ ನಾವು ಆತ್ಮನಿರ್ಭರ ಇಲ್ಲ, ರಸಗೊಬ್ಬರದಲ್ಲಿ ನಾವು ಆತ್ಮನಿರ್ಭರ ಇಲ್ಲ. ನಮ್ಮ ದೇಶ ಆತ್ಮನಿರ್ಭರ ಆಗ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಹಿತವಾಗಿ ಮಿತವಾಗಿ ಬಳಕೆ ಮಾಡಬೇಕು. ಪ್ರಧಾನಿಯವರ ಅಪೇಕ್ಷೆ